ಚಿಲ್ಕರವೆ ಸೊಪ್ಪಿದು. ಇದು ಅಷ್ಟೇಪ್ಪ, ತುಂಬ ಒಳ್ಳೆ ಸೊಪ್ಪು. ಇದು ಕೂಡ ನೋಡಿ ಸಣ್ಣ ಪಾಟಲ್ಲೇ ಹುಟ್ಟಿದೆ, ಅದನ್ನು ನಿಮಗೆ ನೋಡಿಸ್ತಾ ಇದ್ದೀನಿ. ಚಿಲ್ಕರವೆ ನೋಡಿಪ್ಪ, ಗಾರ್ಡನ್ನಲ್ಲಿ ನೋಡಿ ಬರೀ ಚಿಲ್ಕರವೆ ಇಷ್ಟು ಸೊಪ್ಪು ಸಿಕ್ಕಿದೆ ನೋಡಿ. ಎಷ್ಟು ಎಲೆದು, ಎಷ್ಟು ಚೆನ್ನಾಗಿದೆ ನೋಡಿಪ್ಪ. ಇದರಲ್ಲಿ ಒಂದು ರೆಸಿಪಿ ಕೊಡಲಾ ನಿಮಗೆ? ಒಂದು ರೆಸಿಪಿ ಕೊಡ್ತೀನಿ. ಇಷ್ಟು ಸ್ವಲ್ಪ ಸೊಪ್ಪಲ್ಲಿ ಏನಪ್ಪ ರೆಸಿಪಿ ಕೊಡ್ತಾರೆ ಅಂದ್ಕೋಬೇಡಿ, ಇದರಲ್ಲೇ ಕೊಡ್ತೀನಿ, ಓಕೆನಾ? ಹಲೋ, ಹೇಗಿದ್ದೀರಪ್ಪ ಎಲ್ಲ? ನಾನು ಚಿಲ್ಕರವೆ ಸೊಪ್ಪು ತೊಗೊಂಡು ಬಂದಿದ್ದೀನಿ ಪಾಟಲ್ಲಿ ಮೇಲ್ಗಡೆಯಿಂದ. ನೋಡಿ, ಇದು ಒಂದು ಚಟ್ನಿ ಕೊಡ್ತೀನಿಪ್ಪ. ಇದಕ್ಕೆ ಮೆಣಸು, ಜೀರಿಗೆ, ಹುಣಸೆಹಣ್ಣು, ಉಪ್ಪು, ಬೆಳ್ಳುಳ್ಳಿ ತೊಗೊಂಡಿದ್ದೀನಪ್ಪ. ಇದು ಸೊಪ್ಪು ಕ್ಲೀನಾಗಿ ಬಿಡಿಸಿ ಕ್ಲೀನ್ ಮಾಡಿಟ್ಟಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಒಣ ಕೊಬ್ಬರಿ ತೊಗೊಳ್ಳಿಪ್ಪ. ಇದಕ್ಕೆ ಹಸಿ ಕಾಯೆಲ್ಲ, ತೆಂಗಿನಕಾಯಿ ಎಲ್ಲ, ಒಣ ಕೊಬ್ಬರಿ ತೊಗೊಳ್ಳಿ. ತುರಿದು ಇಟ್ಕೊಂಡಿದ್ದೀನಿ ಸೊಪ್ಪಿನ ಚಟ್ನಿ, ಓಕೆನಾ? ನೋಡಿಪ್ಪ, ಬಾಣಲೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ತೀನಿ. ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕ್ತೀನಿ. ಹಸಿಮೆಣಸಿನ್ಕಾಯಿ ಸ್ವಲ್ಪ ಆಗಲಿ, ಹಸಿಮೆಣಸಿನ್ಕಾಯಿ ಹಾಕಿ. ನೋಡಿಪ್ಪ, ಹಸಿಮೆಣಸಿನ್ಕಾಯಿ ಸ್ವಲ್ಪ ಆಗಲಿ, ಈ ಥರ ಚೆನ್ನಾಗಿರುತ್ತೆ ಚಟ್ನಿ. ಇದಕ್ಕೆ ಮೆಣಸು ಹಾಕ್ತೀನಪ್ಪ, ಕರಿಮೆಣಸು. ಮೆಣಸು ಸ್ವಲ್ಪ ಯಾವುದ್ರಲ್ಲಾದರೂ ಸೇರ್ತಾ ಇರಲಿಪ್ಪ. ಮೆಣಸು, ಬೆಳ್ಳುಳ್ಳಿ ಎಲ್ಲ ತುಂಬ ಒಳ್ಳೆಯದಲ್ವಪ್ಪ ಮೈಗೆ. ಜಾಯಿಂಟ್ ಪೇನ್ಗಳು, ಕಫಗಳು, ಅದಕ್ಕೆಲ್ಲ ಸ್ವಲ್ಪ ಆರಾಮ ಅನಿಸುತ್ತೆ. ಮೆಣಸು, ಬೆಳ್ಳುಳ್ಳಿ ಅದೆಲ್ಲ ಇದ್ದರೆ ಆರಾಮ ಅನಿಸುತ್ತೆ. ಇದು ಜೀರಿಗೆ ಹಾಕ್ತೀನಿ. ಈಗ ಸ್ವಲ್ಪ ಕೊಬ್ಬರಿ ಹಾಕ್ಕೊತೀನಪ್ಪ. ಇದಕ್ಕೆ ಕೊಬ್ಬರಿನೇ ಹಾಕ್ಕೊಳ್ಳಿ, ತೆಂಗಿನಕಾಯಿ ಬೇಡ. ನೀವು ತೆಂಗಿನಕಾಯಿ ಹಾಕ್ಕೋತೀನಿ ಅಂದರೆ ತೆಂಗಿನಕಾಯಿನಲ್ಲೂ ಮಾಡ್ಬೋದಪ್ಪ. ಏನು ಗೊತ್ತಾ, ಆವಾಗ ಬೇಕಾದ್ರೆ ಈರುಳ್ಳಿನೂ ಸೇರಿಸ್ಕೊಳ್ಳಿ. ಒಂದು ಈರುಳ್ಳಿ ಹೆಚ್ಚಾಕ್ಕೊಂಡು ಹಸಿಮೆಣಸಿನ್ಕಾಯಿ ಜೊತೆನೇ ಹುರಿದ್ಬಿಟ್ಟು, ತೆಂಗಿನಕಾಯಿನೂ ಹುರಿದ್ಬಿಟ್ಟು ಅದನ್ನು ಹಾಕ್ಕೊಳ್ಳಿ ಮಿಕ್ಸಿಗೆ. ಅದೊಂದು ಮೆಥಡ್ ಆಗುತ್ತೆ. ಇನ್ನೂ ಒಂದು ಮೆಥಡ್ ಅಂದರೆ ನೀವು ಒಣ ಮೆಣಸಿನ್ಕಾಯಿನೂ ಹಾಕ್ಕೋಬೋದು, ಅದು ಚೆನ್ನಾಗಿರುತ್ತೆ ಒಣ ಮೆಣಸಿನ್ಕಾಯಿದು. ಕೊಬ್ಬರಿನೂ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡಿಪ್ಪ. ಈ ಥರ ಸ್ವಲ್ಪ, ತುಂಬ ಒಂಚೂರು ಕಪ್ಪಾಗಬಾರ್ದು ಹೇಳಿದ್ದೀನಿ, ಬರೀ ರೋಸ್ಟ್ ಆಗಬೇಕು. ಈಗ ಇದಕ್ಕೆ ಚಿಲ್ಕರವೆ ಸೊಪ್ಪು ನಮ್ಮ ಪಾಟಿಂದಪ್ಪ. ನೋಡಿ, ಇದರಲ್ಲೇ ಒಂದು ರೆಸಿಪಿ ಕೊಡ್ತೀನಿ ನಿಮಗೆ. ಪಾಟಿಂದು ಸೊಪ್ಪಲ್ಲೇ ಕೊಡ್ತೀನಿ. ದಪ್ಪ ದಪ್ಪ ಕಟ್ ಮಾಡಿ ಇಟ್ಕೊಳ್ಳಿ. ಇದರಲ್ಲೇ ಸ್ವಲ್ಪ ರೋಸ್ಟ್ ಮಾಡಿ ಚೆನ್ನಾಗಿ. ಅದು ಪಾಟಿನ ಸೊಪ್ಪು ಅಂದಾಗಕ್ಕ ಏನಾದರೂ ಒಂದು ಚೆಂದ ಮಾಡ್ಕೊಳ್ಳೋಣ ಅನಿಸುತ್ತೆ. ಒಂದೇನಾದರೂ ಚೆಂದ, ಅದರದ್ದು ಟೇಸ್ಟೇ ಬೇರೆ ಸೊಪ್ಪುಗಳಿಗಿಂತ ಚಿಲ್ಕರವೆ ಸೊಪ್ಪಿನ ಟೇಸ್ಟೇ ಬೇರೆ, ಚೆನ್ನಾಗಿದೆ. ಆಮೇಲೆ ಬರೀ ಸೊಪ್ಪಿನ ಪಲ್ಯ, ಸೊಪ್ಪಿನ ಸಾರು ಎಲ್ಲ ತಿಂದಿರ್ತೀವಲ್ವಪ್ಪ, ಇನ್ನೊಂಚೂರು ಸ್ವಲ್ಪ ಬೇರೆ ಥರ ಆಗುತ್ತೆ. ಇದರಲ್ಲೇ ತಾಳಿಸಿಪ್ಪ. ಬೇಕಾದ್ರೆ ನೀವು ಸಪ್ರೇಟಾಗೂ ಹುರ್ಕೊಂಡು ಎಲ್ಲ ತೆಕ್ಕೊಂಬಿಟ್ಟು ಬೇಕಾದ್ರೆ ಬಾಣಲೆಗೆ ಸೊಪ್ಪು ಕೂಡ ಹಾಕ್ಕೊಳ್ಳಿಪ್ಪ, ಓಕೆನಾ? ಆ ಥರನೂ ಮಾಡ್ಕೊಬೋದು. ಸೊಪ್ಪಲ್ಲಿ ಆಡಿಸ್ಕೊಳ್ಳಂಗಿದ್ರೆ ಆಡಿಸ್ಕೊಳ್ಳಿ, ಇಲ್ಲಾಂದರೆ ಫಸ್ಟೇ ತಕ್ಕೊಂಬಿಟ್ಟು ಆಮೇಲೆ ಸೊಪ್ಪಿದೆ. ಇದು ಎಲೆ ಸೊಪ್ಪಲ್ವಪ್ಪ, ಪಾಟಲ್ಲಿ ಎಲೆ ಸೊಪ್ಪು ಅಂತ ಹೇಳಿದ್ನಲ್ಲ, ಬಿಡಿಸ್ತಾ ಇರುವಾಗಲೇ ಬಾಡ್ತಾ ಇತ್ತದು, ಅಷ್ಟು ಎಲೆ ಸೊಪ್ಪಿದೆಪ್ಪ. ಈ ಥರ ತಳದಿಂದ ತೆಗೆದು ಈ ಥರ ಮೇಲೆ ಹಾಕ್ಕೊಳ್ಳಿ. ಈ ಥರ ಬಾಡ್ತಾ ಇರುತ್ತದು, ಸಣ್ಣ ಉರಿನೇ ಇಟ್ಟು. ನೋಡಿಪ್ಪ ಎಷ್ಟಾಗೋಯ್ತು ಅಂತ. ಇನ್ನೂ ಆಗಲಿ, ಇನ್ನೂ ಸ್ವಲ್ಪ ಚೆನ್ನಾಗಿ ಮಗ್ಲಿಪ್ಪ. ಈ ಥರ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಿಡಿಯುತ್ತೆಪ್ಪ, 1-2 ಸ್ಪೂನ್ ಹಾಕ್ಕೊಳ್ಳಿ ಎಣ್ಣೆ. ಸೊಪ್ಪು ಆಡಿಸ್ಬೇಕಲ್ಲ, ಹಾಕ್ಕೊಳ್ಳಿ.
ಇದು ಕೂಡ ಅಷ್ಟೇಪ್ಪ, ನಿಮಗೆ ಚಪಾತಿಗೂ ಆಗುತ್ತೆ, ಪುಲ್ಕಗೂ ಆಗುತ್ತೆ, ರೊಟ್ಟಿಗಳಿಗೂ ಆಗುತ್ತೆ. ಬಿಸಿ ಬಿಸಿ ಅನ್ನ ಮಾಡಿ ಕಲಿಸ್ಕೊಂಬಿಟ್ರಂತೂ ತುಪ್ಪ ಹಾಕ್ಕೊಂಡು ಅದಕ್ಕೂ ಕೂಡ ಆಗುತ್ತೆಪ್ಪ. ನೋಡಿ ಈ ಥರ ಮಾಡಿ ಸ್ವಲ್ಪ ಕ್ಲೋಸ್ ಮಾಡಿಪ್ಪ, ಒಂದು 2 ನಿಮಿಷ ಕ್ಲೋಸ್ ಮಾಡಿ, ಸಿಮ್ ಮಾಡಿ ದೀಪ. ಹಿಂಗೆ ಕ್ಲೋಸ್ ಮಾಡಿ ಒಂದು 2 ಸೆಕೆಂಡ್, ಒಂದು 2 ನಿಮಿಷ ಆಯ್ತಪ್ಪ. ಈ ಥರ ನೋಡಿ, ಬಾಣಲಿ ತಳ ಒತ್ತಬಾರ್ದು ನೋಡಿ ಇಲ್ಲಿ, ಹಾಗೆ ಸಣ್ಣ ಉರಿ ಇಟ್ಬಿಟ್ಟು ಕ್ಲೋಸ್ ಮಾಡಿ ಸ್ವಲ್ಪ ಸಣ್ಣ. ಆಮೇಲೆ ಕಡ್ಡಿಗಳೆಲ್ಲ ಹಾಕಬಾರ್ದಪ್ಪ ಇದಕ್ಕೆ, ಎಳೆಯ ಕಡ್ಡಿ ಸಣ್ಣದು ಮಾತ್ರ ಇದ್ದರೆ ಮಾತ್ರ ಅದರಲ್ಲಿ ನೀರಿರುತ್ತಲ್ಲ ಸೊಪ್ಪಲ್ಲಿ, ಸಣ್ಣ ಎಳೆ ಕಡ್ಡಿನಲ್ಲಿ ಅದರಲ್ಲೇ ಹಾಕ್ತಾ ಇರಬೇಕಿದು ಎಣ್ಣೆಯಲ್ಲಿ ನೋಡಿ. ಅದರಲ್ಲೇ ಆದರೆ ಸೊಪ್ಪಿನ ಕಲರ್ ಈಗ ಬೆಂದದ ಕಲರ್ ಬಂದಿದೆ ನೋಡಿ. ಈಗ ಹುಣಸೆಹಣ್ಣು ಇದಕ್ಕೆ ಹಾಕ್ತೀನಿಪ್ಪ. ನೋಡಿ ಹುಣಸೆಹಣ್ಣು ಹಾಗೆ ಹಾಕಿ, ಹುಣಸೆಹಣ್ಣು ಅದು ಕ್ಲೀನ್ ಮಾಡಿ ಇಟ್ಟಿದ್ದೀನಿ, ಹುಣಸೆಹಣ್ಣು ತೊಳೆದ್ಬಿಟ್ಟು ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಆಮೇಲೆ ಇದಕ್ಕೆ ಉಪ್ಪು ಹಾಕ್ತೀನಿ. ಇದಕ್ಕೆ ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಬೇಕು. ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಸ್ವಲ್ಪ ಆಡಿಸಿ ಈ ಥರ. ಕೊತ್ತಂಬರಿ ಸೊಪ್ಪೇನು ಜಾಸ್ತಿ ಆಗೋದು ಬೇಡಪ್ಪ, ಸ್ವಲ್ಪ ಬಿಸಿಗೆ. ನಾನು ಸ್ಟವ್ ಆಫ್ ಮಾಡಿದ್ದೀನಿ ಆಲ್ರೆಡಿ. ಈಗ ಮಿಕ್ಸಿಗೆ ಹಾಕ್ಕೊಳ್ಳಿ, ಸ್ವಲ್ಪ ಆರಿದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬಾಡಿಸಿದ್ರೆ ಸಾಕು, ಬಾಡಿಸ್ಬೇಕು, ಒಳ್ಳೆಯದು ಬಾಡಿಸ್ಬೇಕು. ಓಕೆನಾ? ನೀವು ಇಷ್ಟು ಹಾಕ್ಕೊಂಡ್ರಿ ಅಲ್ವಾ. ಈಗ ಇದಕ್ಕೆ ನೋಡಿ, ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿದ್ದೀರಲ್ಲ, ಬೆಳ್ಳುಳ್ಳಿ ಜಾಸ್ತಿ ಹಾಕಿ. ಅದರಲ್ಲೂ ಚಳಿಯೆಲ್ಲ ಇದ್ದರೆ ಅಪ್ಪ, ಮೆಣಸು ಬೆಳ್ಳುಳ್ಳಿ ಹಾಕ್ಕೋತಾ ಇರಿ. ಕೋಲ್ಡಿಗಂತೂ ಸಖತ್ತು ಖಾರಪ್ಪ ಇದು, ಸಖತ್ತು ಸ್ಪೈಸಿಯಾಗಿರುತ್ತೆ. ಪ್ಲೈನ್ ರೊಟ್ಟಿ ಮಾಡಿ ತೆಳುವಾಗಿ ಮತ್ತೆಪ್ಪ ಅದ್ರ ಮೇಲೆ ಒಂದಿಷ್ಟಪ್ಪ ಚಿಲ್ಕರವೆ ಸೊಪ್ಪಿನ ಚಟ್ನಿ ಹಾಕ್ಕೊಂಡು ಮೇಲೆ 1-2 ಚಮಚ ತುಪ್ಪ ಹಾಕೊಂಬಿಟ್ರೆ 4 ರೊಟ್ಟಿ ತಿನ್ಬೋದಪ್ಪ. ಓಕೆ ನೋಡಿಪ್ಪ, ಸ್ವಲ್ಪ ತಣ್ಣಗಾಗಲಿ ಈ ಥರ ಮಾಡಿಕೊಂಡು ಉಪ್ಪು ಅದನ್ನೆಲ್ಲ ಆಮೇಲೆ ನೋಡಿ ಕರೆಕ್ಟಾಗಿರುತ್ತೆ. ಇದನ್ನು ಸ್ವಲ್ಪ ಈ ಥರ ಚಾಕುನಲ್ಲಿ 1 ಸುತ್ತು 2 ಸುತ್ತು, ಅದು ಸ್ವಲ್ಪ ಏನು ನೀರು ಹಾಕಲ್ಲಲ್ಲಪ್ಪ, ಅದರಿಂದ ಈ ಥರ ಮಾಡ್ಕೊಳ್ಳಿ. ಚಾಕುನಲ್ಲಿ ಸುತ್ತ ಒಂದೆರಡು ಸರಿ ಒಂದಂತೆ ಸುತ್ತಾಡಿಸ್ಬೇಕು, ಮತ್ತು ಚಾಕು ತೊಗೊಂಡು ಸ್ವಲ್ಪ ಸುತ್ತ ಅಂದ್ಬಿಟ್ಟು ಮತ್ತೆ ಗ್ರೈಂಡ್ ಮಾಡಿ. ಆ ಥರ ಅಷ್ಟೇ. ನೋಡಿ ಚಟ್ನಿ ಆಗಿದೆ ಅಂತ, ಕಲರ್ ಸಖತ್ತಾಗಿದೆ ನೋಡಿ. ಇನ್ನು ಪ್ಲೇಟ್ ತುಂಬ ನಿಮಗೆ ಎಲ್ಲ ವೆರೈಟೀಸ್ ಆಲ್ರೆಡಿ ಇಟ್ಕೊಳ್ಳಿ. ಈ ಚಟ್ನಿ ತುಂಬ ಹೆಲ್ದಿ ಚಟ್ನಿ ಅಲ್ವಪ್ಪ, ಮತ್ತು ರೊಟ್ಟಿ ಆಗಲಿ ಚಪಾತಿ ಆಗಲಿ ಸಖತ್ತಾಗಿ ನಿಮಗೆ ಚೆನ್ನಾಗಿರುತ್ತೆ. ಓಕೆನಾ? See you.